ಹಲೋ ನಮಸ್ಕಾರ ಸ್ನೇಹಿತರೆ, ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆಗಿ ಕುಕ್ಕಿಂಗ್ ಬ್ಲಾಗ್ ನ ಮಾಡ್ತಾ ಇದ್ದೇನೆ. ನಮ್ಮ ಕರಾವಳಿ ಹಾಗೂ ಮಲ್ನಾಡ್ ಸ್ಪೆಷಲ್ ಅರಿಶಿಣ ಎಲೆ ಪತ್ತೋಳಿ ಅಥವಾ ಸಿಹಿ ಕಡುಬು ಅಂತಾನೂ ಕೂಡ ಹೇಳ್ತಾರೆ. ಈ ರೆಸಿಪಿಯನ್ನ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿಂದ ಮಾಡ್ತಾರೆ, ಆದ್ರೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸಿದೆ. ಇನ್ಸ್ಟೆಂಟ್ ಆಗಿ ಈ ಪತ್ತೋಳಿನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅಕ್ಕಿ ಹಿಟ್ಟನ್ನ ಉಪಯೋಗಿಸಿದೇನು ಕೂಡ ಈ ಸಿಹಿ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಅರಿಶಿನಲ್ಲಿ ಕಡಿಮೆ ಮಾಡೋಕ್ ಬರದೇ ಇದ್ದವರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು. ಇವಾಗ ನಾನಿಲ್ಲಿ ಪತ್ತೋಳಿಗೆ ಹೂರ್ಣವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಪಾತ್ರೆಯನ್ನ ತಗೊಂಡು ಅದಕ್ಕೆ 2 ಕಪ್ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲವನ್ನ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಪಾಕ ಅಂದ್ರೆ ತುಂಬಾ ಎಳೆಯಾಗಿ ಪಾಕ ಬೇಕು ಅಂತ ಇಲ್ಲ, ಬೆಲ್ಲವನ್ನ ಕರಗಿಸಿದ್ರೆ ಸಾಕಾಗತ್ತೆ ಇಲ್ಲಿ. ಹಾಗೆ ಇದಕ್ಕೆ ನಾನು ಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ನೋಡ್ಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗತ್ತೆ. ಫಸ್ಟ್ ಇಲ್ಲಿ ನಾನು ಬೆಲ್ಲದ ಜೊತೆ ಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಇನ್ನೂ ಬೆಲ್ಲ ಪಾಕ ಹಾಗೆ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ನಾನು ಕಾಯಿ ತುರಿನ ಇಲ್ಲಿ ಸೇರಿಸ್ಕೊಳ್ತೀನಿ. ಈ ಹೂರ್ಣವನ್ನ ಕೇವಲ 3 ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತದ್ದು: ಬೆಲ್ಲ, ಕಾಯಿ ತುರಿ ಹಾಗೆ ಏಲಕ್ಕಿ. ಇವಾಗ ಇಲ್ಲಿ ನಾನು ಉಳಿದಂತ ಕಾಯಿ ತುರಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿದ ಕೂಡಲೇ ಕಾಯಿ ತುರಿಯನ್ನ ಸೇರಿಸಿದ್ರೆ 5 ರಿಂದ 10 ನಿಮಿಷದ ಒಳಗಡೆನೆ ಈ ಹೂರ್ಣ ರೆಡಿ ಆಗುತ್ತೆ. ನೋಡಿ, ಇದು ಹೂರ್ಣ ರೆಡಿ ಆಯ್ತು. ಇಷ್ಟ ಆದ್ರೆ ಸಾಕಾಗತ್ತೆ, ಅಂಟಂಟಾಗಿ ಪಾಕದ ರೀತಿ ಬರೋದೇನ್ ಬೇಡ. ಇದಕ್ಕೆ ಇವಾಗ ನಾನು ಏಲಕ್ಕಿನ ಸೇರಿಸ್ಕೊಳ್ತೀನಿ. 4-5 ಏಲಕ್ಕಿ ಎಸಳನ್ನ ತೆಗೆದು ಜಜ್ಜಿ ಪುಡಿ ಮಾಡಿ ಈ ಹೂರ್ಣಕ್ಕೆ ಸೇರಿಸಿದ್ದೇನೆ. ಏಲಕ್ಕಿ ಪೌಡರ್ ಗಿಂತ ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕೋದ್ರಿಂದ ಹೂರ್ಣದ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಘಮ ಅನ್ನುವ ಪತ್ತೋಳಿಗೆ ಹಾಕುವಂತ ಸ್ಟಫಿಂಗ್ ರೆಡಿ ಆಯ್ತು. ಇವಾಗ ಪತ್ತೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪತ್ತೋಳಿ ಮಾಡೋಕೆ ಅಕ್ಕಿ ಹಿಟ್ಟನ್ನ ಕಲಸಿ ಅಥವಾ ಅಕ್ಕಿಯನ್ನ ನೆನೆಸಿ ಹಿಟ್ಟನ್ನ ಮಾಡಿ ಪತ್ತೋಳಿ ಮಾಡುವಂತದ್ದು. ಆದ್ರೆ ಅದಕ್ಕೆ ತುಂಬಾ ಸಮಯ ತಗೊಳುತ್ತೆ. ಹಾಗೆ ಎಲೆಗೆ ಹಿಟ್ಟನ್ನ ಸವರೋದು ಕೂಡ ತುಂಬಾ ಕಷ್ಟಕರವಾಗಿರುತ್ತೆ. ನಾನಿಲ್ಲಿ ಇವಾಗ ಇನ್ಸ್ಟೆಂಟ್ ಆಗಿ ಪತ್ತೋಳಿಯನ್ನ ರೆಡಿ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಪತ್ತೋಳಿಯನ್ನ ಮಾಡ್ಲಿಕ್ಕೋಸ್ಕರ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹೌದು, ನಾನಿವತ್ತು ಮೈದಾ ಹಿಟ್ಟಿನಿಂದ ಪತ್ತೋಳಿಯನ್ನ ಮಾಡ್ತಾ ಇದ್ದೀನಿ ಅಥವಾ ಅರಿಶಿಣದ ಎಲೆಯ ಸಿಹಿ ಕಡುಬನ್ನ ಮಾಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, ಜೊತೆಗೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಈ ರೆಸಿಪಿ ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾ ರುಚಿಕರವಾಗಿರುತ್ತೆ. ನಮ್ಗೆ ಹೆಲ್ದಿ ರೆಸಿಪಿ ಆಗ್ಬೇಕು ಅಂದ್ರೆ ಖಂಡಿತ ಅಕ್ಕಿ ಹಿಟ್ಟನ್ನೇ ಉಪಯೋಗಿಸಿ. ಮೈದಾ ಹಿಟ್ಟು ಹೆಲ್ತ್ಗೆ ಅಷ್ಟೇನು ಒಳ್ಳೇದಲ್ಲ, ಆದ್ರೂ ಅರ್ಜೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಮೈದಾ ಹಿಟ್ಟು ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬಹುದು. ಅಪರೂಪಕ್ಕೆ ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಬಾರ್ದು, ಗೋಳೆ ಬಜೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗತ್ತೆ. ಹಾಗೆ ಸ್ವಲ್ಪನೇ ನೀರನ್ನ ಬಸ್ಕೊಂಡು ತೆಳ್ಳಗೆ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀನಿ. ಈ ಹಿಟ್ಟನ್ನ ಹುಳಿ ಬರ್ಸೋಕ್ ಇಡ್ಬೇಕು ಆತರ ಏನು ಇಲ್ಲ. ಹಿಟ್ಟನ್ನ ಕಲಿಸ್ತಿದ್ದಂಗೆನೆ ಪತ್ತೋಳಿನ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ತೋರಿಸ್ತಿರೋ ಹಾಗೆ ಎಲೆಯ ಬುಡದಿಂದ ತುದಿಯ ಕಡೆಗೆ ಹಿಟ್ಟನ್ನ ಸವರ್ಕೊಳ್ಬೇಕಾಗತ್ತೆ. ನೋಡಿಲ್ಲಿ ನಾನು ತೆಳ್ಳಗೆ ಹಿಟ್ಟನ್ನ ಸವರ್ಕೊಂಡಿದ್ದೀನಿ. ಹಾಗೆ ಇವಾಗ ಎಲೆಯ ಮಧ್ಯ ನಾವು ಹೂರ್ಣನ ಸೇರಿಸ್ಕೊಳ್ಬೇಕು. ಹೂರ್ಣನ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಬಹುದು. ಅಂದ್ರೆ ಕೆಲವರಿಗೆ ಸಿಹಿ ತುಂಬಾ ಇಷ್ಟ ಇರುತ್ತೆ, ಅಂತವ್ರು ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ಕೆಲವರಿಗೆ ಸಿಹಿ ಅಷ್ಟೊಂದು ಇಷ್ಟ ಇರಲ್ಲ, ಅಂತವ್ರು ಹೂರ್ಣನ ನೋಡ್ಕೊಂಡು ಹಾಕೊಂಡ್ರಾಯ್ತು. ಹಾಗೆ ನಾನಿಲ್ಲಿ ಹೂರ್ಣನ ಎಲೆ ಮಧ್ಯೆ ಹಾಕೊಂಡು ನೀಟಾಗಿ ಮಡ್ಚ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅರಿಶಿಣದೆಲೆ ಇಲ್ಲ ಅನ್ನೋರು ಕೂಡ ಈ ರೆಸಿಪಿನ ಮಾಡಬಹುದು. ಬಾಳೆ ಎಲೆ ತಕೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದರಲ್ಲಿ ಇದೇ ರೀತಿ ಹಿಟ್ಟನ್ನ ಸವರಿ ಹೂರ್ಣನ ಹಾಕೊಂಡು ಪತ್ತೋಳಿಯನ್ನ ಮಾಡ್ಕೊಳ್ಬಹುದು. ನನ್ಗೆ ಇಲ್ಲಿ ಅರಿಶಿಣದ ಎಲೆ ಖಾಲಿ ಆಗಿತ್ತು, ಹಾಗಾಗಿ ಸ್ವಲ್ಪ ಬಾಳೆ ಎಲೆ ಕೂಡ ಹಾಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ಎಲ್ಲಾ ಎಲೆಗಳಿಗೂ ಹಿಟ್ಟನ್ನ ಸವರಿ ಹೂರ್ಣ ಹಾಕೊಂಡು ಇಟ್ಕೊಂಡಿದೀನಿ. ಅದೇ ರೀತಿ ಮಡ್ಚ್ಕೊಂಡು ನೀಟಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಎಲ್ಲಾನು ಕೂಡ ಇಡ್ಲಿ ಪಾತ್ರೆಗೆ ಹಾಕಿ 15 ರಿಂದ 20 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಹದಿನೈದು ರಿಂದ 20 ನಿಮಿಷ ಬೇಯಿಸ್ಕೊಂಡ ನಂತರ ರುಚಿಯಾದ ಪತ್ತೋಳಿ ಅಥವಾ ಅರಿಶಿಣದ ಎಲೆಯ ಸಿಹಿ ಕಡುಬು ಸವಿಯೋಕೆ ರೆಡಿ ಆಯ್ತು.
ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಹೇರ್ ಕೇರ್ ಹಾಗೂ ಹೇರ್ ಸ್ಟೈಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.